brought to you by Vigard. ಗ್ಯಾರಂಟಿ ಯೋಜನೆಗಳ ಮೂಲಕ ಇಡೀ ದೇಶಕ್ಕೆ ಹೊಸ ಸಂದೇಶವನ್ನು ಕೊಟ್ಟಂತಹ ಕಾಂಗ್ರೆಸ್ ಇದೀಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ಹೊಸ ಪೊಲಿಟಿಕಲ್ ಮೆಸೇಜ್ ಅನ್ನು ಪಾಸ್ ಮಾಡೋದಕ್ಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಇಡೀ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ ದೇಶಕ್ಕೆ ಒಂದು ಹೊಸ ಮೆಸೇಜ್ ಅನ್ನು ಕರ್ನಾಟಕದಿಂದ ಪಾಸ್ ಮಾಡಬೇಕು ಅಂತೇಳಿ ಹೊರಟಿದೆ. ಯಾವ ಆಧಾರದ ಮೇಲೆ ನಿಮಗೆ ಈ ವಿಶ್ವಾಸ ಮೂಡ್ತಾ ಇದೆ? ನಾವು ನುಡಿದಂತೆ ನಡೆದಿದ್ದೀವಿ. ಹಿಂದೇನೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಎಷ್ಟು ಭರವಸೆಗಳು ಕೊಟ್ಟಿದ್ದೋ, 165 ಭರವಸೆಗಳು ಕೊಟ್ಟಿದ್ದೋ 2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿದ್ದಾಗ. ಆಗ 158 ಭರವಸೆಗಳನ್ನು ಈಡೇರಿಸ್ತಾವೆ. ಜೊತೆಗೆ ಇನ್ನೂ 30 ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟು ಅವನ್ನು ಕೂಡ ಜಾರಿ ಮಾಡೋದು. ಸೊ ನಾವು ಏನು ಮಾತು ಕೊಟ್ಟಿದ್ದೋ, ಜನರಿಗೆ ವಚನ ಕೊಟ್ಟಿದ್ದೋ ಎಲ್ಲ ವಚನಗಳನ್ನು ಕೂಡ ಈಡೇರಿಸಿದ್ದೀವಿ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಮತದಾರರ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವಿಶ್ವಾಸ ಹೆಚ್ಚಾಗಿದೆ, ಈಗ ನಂಬಿಕೆ ಜಾಸ್ತಿ ಆಗಿದೆ. ಸೊ ಈ ಸಾರಿನೂ ಕೂಡ ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದರ ಜೊತೆಗೆ 5 ಗ್ಯಾರಂಟಿಗಳನ್ನು, ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಅವನು ಕೂಡ ಜಾರಿ ಮಾಡಿದ್ವಿ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಜನರು ನಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನೀವು ಹೋದಲ್ಲಿ ಎಲ್ಲಾದರೂ ಮೋದಿ ಮ್ಯಾಜಿಕ್ಕು, ಮೋದಿಯ ಗ್ಯಾರಂಟಿಯ ಪರಿಣಾಮಗಳು ಏನಾದರೂ ಕಾಣಿಸ್ತಾ? ಮೋದಿ ಮ್ಯಾಜಿಕ್ಕು ಮುಗಿದೋಯ್ತು. ಈಗ ಜನಕ್ಕೆ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ 10 ವರ್ಷಗಳಲ್ಲಿ. ಮೂಲಭೂತ ಸಮಸ್ಯೆಗಳು ಜನರದ್ದು, ಬಡವರದು, ರೈತರದು, ಮಹಿಳೆಯರದು, ಅಲ್ಪಸಂಖ್ಯಾತರು, ಇವರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋಗಲಿಲ್ಲ. ಬರೀ ಜಾತಿ, ಧರ್ಮ, ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕಾಲ ಕಳೆದಿದ್ದಾರೆ. ಸೊ ಹಾಗಾಗಿ ಜನರಿಗೆ ಬಿಜೆಪಿ ಮೇಲೆ ವಿಶ್ವಾಸ ಹೋಗಿದೆ. ಈಗಲೂ ಕೂಡ ಬಿಜೆಪಿ ಒಂದನ್ನು ನಂಬುತ್ತೆ, ನಾನು ಧರ್ಮದ ಆಧಾರದ ಮೇಲೆ ಮತಗಳನ್ನ ಕನ್ಸಾಲಿಡೇಟ್ ಮಾಡಬಹುದು ಅಂತ. ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲ, ಇಲ್ಲಿ ಮೋದಿ ಅಲೆ ಏನಿಲ್ಲ. ಮೋದಿಯವರು ಯಾವ ಮ್ಯಾಜಿಕ್ಕು ಕೂಡ ಮಾಡೋಕ್ಕಾಗಲ್ಲ. ರಾಜಕೀಯದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಅಂತನವರೆಲ್ಲ ಎಲ್ಲರೂ ವಿಫಲರಾಗಿದ್ದಾರೆ. ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಜನಗಳ ಕೆಲಸ ಮಾಡಿದ್ರೆ, ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರೆ ಆಗ ಮಾತ್ರ ನಮ್ಮ ಮಾತನ್ನ ಕೇಳ್ತಾರೆ. ಅದರ್ವೈಸ್ ಕೇಳಕ್ಕೆ ಹೋಗಲ್ಲ ಜನ. ಸರ್, ಈಗ ಇನ್ನೊಂದು ಪ್ರಮುಖವಾದ ವಿಚಾರ, ಕುಮಾರಸ್ವಾಮಿ ಅವರ ಬಾಯಿಂದ ಬಂದಂಥ ಹೆಣ್ಣುಮಕ್ಕಳ ಬಗೆಗಿನ ಪದಬಳಕೆ, ಇದನ್ನು ತಾವು ಹೇಗೆ ನೋಡ್ತಾ ಇದ್ದೀವಿ? ಅವರ ಭಾವನೆಗಳು ಹೆಣ್ಮಕ್ಳ ಬಗ್ಗೆ ಯಾವ ಥರ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ. ಅದು ಅವ್ರ ಸಂಸ್ಕೃತಿ, ಏನು ಮಾಡೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಹಳ್ಳಿಗಾಡಿನಲ್ಲಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದರೆ ಅದು ಅವ್ರ ನಡತೆ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ. ಸೊ ಅದು ಕೆಟ್ಟ ಭಾಷೆ. ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಕ್ಕಂಥದ್ದು ಕೆಟ್ಟ ಭಾಷೆ. ಅದನ್ನು ಕುಮಾರಸ್ವಾಮಿಯವರು ಬಳಸಿದ್ದಾರೆ. ಸೊ ಅವರ ಮನಸ್ಥಿತಿನ, ಹೆಣ್ಮಕ್ಳ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ಈಗ ದೇವೇಗೌಡರು ಪ್ರಧಾನಿ ಮೋದಿ ಅವರ ಪಕ್ಕದಲ್ಲೇ ಕುಳಿತುಕೊಂಡು ರಾಜ್ಯದಿಂದ ಪಂಚರಾಜ್ಯಗಳಿಗೆ ಹಣ ಹೋಗುತ್ತೆ ಅನ್ನುವಂಥ ಮಾತು, ಸಿದ್ದರಾಮಯ್ಯನವರ ಗರ್ವಭಂಗವನ್ನು ಮಾಡಬೇಕು ಅನ್ನುವಂಥ ಮಾತುಗಳು, ಜನ ಯಾರ ಮಾತಿಗೆ ಹೆಚ್ಚು ಮನ್ನಣೆ ಕೊಡಬಹುದು? ದೇವೇಗೌಡರು ಕರ್ನಾಟಕಕ್ಕೆ ಹೊಸಬರ, ಅನೇಕ ಸಾರಿ ಇಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ ಅವರು. ಸೊ ಜನ ಅವ್ರ ಮಾತನ್ನು ನಂಬ್ಕೊಂಡು ಅದರಂತೆ ನಡೆಯಲ್ಲ. ಮೋದಿಯವ್ರನ್ನ ಗೋಚರವಾಗಿ ಬೈದಿದ್ದವರು. ಈಗ ಅವ್ರ ಜೊತೆಯಲ್ಲಿ ಬಾಯ್ ಅಂತಂದರೆ ಜನ ನಂಬ್ತಾರ? ನಂಬಲ್ಲ. ಸೊ ಹಾಗಾಗಿ ದೇವೇಗೌಡರು ಏನೇ ಮಾತಾಡಲಿ, ನರೇಂದ್ರ ಮೋದಿಯವರು ಏನೇ ಮಾತಾಡಲಿ, ಜನರು ಅದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ.
brought to you by Vigard.